ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣ ಕನ್ನಡ ಚಾನಲ್ಗೆ ಸ್ವಾಗತ. ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಹೇಗೆ ತಯಾರಿ ಮಾಡ್ಕೋಬೇಕು ಮತ್ತೆ ಈ ಲಕ್ಷ್ಮೀ ಪೂಜೆನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತಾ, ನಾನು ಲಾಸ್ಟ್ ಇಯರ್ ಮಾಡಿರುವಂತಹ ವರಮಹಾಲಕ್ಷ್ಮಿ ಪೂಜೆನ ಹೇಗ್ ಮಾಡಿದೆ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಲಾಸ್ಟ್ ಇಯರು ನನ್ನ ಮಗಳು ಪ್ರೆಗ್ನೆಂಟ್ ಇದ್ಲಲ್ಲ, ಅವಳು ಡೆಲಿವರಿ ಹಾಗೆ ಆಗಿ ನನಗೆ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಅಧಿಕ ಮಾಸದ ವಿಡಿಯೋಗಳು ಏನು ನನ್ನ ರಂಗೋಲಿ ವಿಡಿಯೋ ಎಲ್ಲ ಬಿಡ್ತಾ ಇದ್ನಲ್ಲ, ಅಲ್ಲಿ ಎಲ್ಲರೂ ಕೇಳ್ತಾ ಇದ್ರು, ನೀವು ಚಾಕ್ಪೀಸಿಂದ ಹಾಕ್ತಾ ಇದ್ದೀರಲ್ಲ, ರಂಗೋಲಿ ಪುಡಿಯಿಂದ ಹಾಕಬೇಕು ಅಂತ ಭಾಳಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಇದು ನಾನು ಲಾಸ್ಟ್ ಇಯರ್ ನಮ್ಮ ಮನೆ ಹತ್ರ ಎಲ್ಲ ರಂಗೋಲಿ ಪುಡಿಯಿಂದ ಹಾಕಿರುವಂಥ ರಂಗೋಲಿಗಳು. ಅಲ್ಲಿ ನಮ್ಮ ಮನೆ ಮುಂದ ದೊಡ್ಡ ಅಂಗಳನೇ ಇತ್ತು. ಹಾಗಾಗಿ ಎಲ್ಲ ಕಸ ಬಳಿದು ನೀರು ಹೊಡೆದು ಕಲರ್ ನೀರನ್ನ ಹಾಕಿ ಈ ರೀತಿ ರಂಗೋಲಿ ಪುಡಿಯಿಂದನೇ ರಂಗೋಲಿನ ಹಾಕ್ತಾ ಇದ್ವಿ. ನೆಲ ಆಗಿರೋದ್ರಿಂದ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ಬೇವಿನ ಗಿಡ ಇದೆ, ಅದು ಕೂಡ ದೇವಿ ಸ್ವರೂಪ ಅಂತೇಳಿ ಅಲ್ಲಿ ಕೂಡ ಪೂಜೆ ಮಾಡಿ ರಂಗೋಲಿ ಹಾಕಿ ಹೂಗಳನ್ನ ಏರಿಸ್ತಾ ಇದ್ದೆ. ಇದು ನಮ್ಮ ಮನೆ ತುಳಸಿ ಕಟ್ಟೆ ಬೃಂದಾವನ. ಇನ್ನೂ ನಮ್ಮ ತುಳಸಿ ಇನ್ನೂ ದೊಡ್ಡದು ಚೆನ್ನಾಗಿತ್ತು. ಅಲ್ಲೆಲ್ಲ ಮಕ್ಕಳು ಆಡ್ತಾ ಕೆಲವು ಗಿಡಗಳನ್ನ ಕಿತ್ತಿ ಬಿಟ್ಟಿದ್ರು. ಹೇಗೋ ಪುಣ್ಯ ನಾನು ನೋಡಿದೆ ಅಂತ ಇವೆರಡು ಗಿಡ ಆದ್ರೂ ಉಳ್ಕೊಂಡ್ವು. ಆ ಗಿಡಕ್ಕೂ ಕೂಡ ಮಲ್ಲಿಗೆ ಹೂವು, ದಾಸವಾಳ ಹೂವು, ಗೆಜ್ಜೆ ವಸ್ತ್ರ ಹೇರಿಸಿ ಪೂಜೆ ಮಾಡಿ ಅಲ್ಲಿ ಕೂಡ ರಂಗೋಲಿನ ಹಾಕೊಂಡಿದ್ದೀನಿ. ಇದು ನಮ್ಮ ಮನೆಯ ಮುಖ್ಯ ದ್ವಾರ. ಇಲ್ಲಿ ಕೂಡ ಅಷ್ಟೇ ನೋಡಿ ರಂಗೋಲಿ ಹಾಕೊಂಡಿದ್ದೀನಿ. ಕಮಲ ಪ್ರಿಯೆ ಅಲ್ಲ ಲಕ್ಷ್ಮಿ ಅಂದ್ರೆ, ಅಂತಹ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಆದಷ್ಟು ಕಮಲಗಳನ್ನ ಹಾಕೋಣಂತ ಎಲ್ಲಾ ಕಡೆ ಕಮಲಗಳನ್ನ ಹಾಕೊಂಡಿದ್ದೀನಿ. ಇದು ನಮ್ಮ ಮನೆ ಶೆಡ್ ಇದೆ ಪಕ್ಕದಲ್ಲಿ, ಅಲ್ಲಿ ಕೂಡ ಒಂದು ಕಮಲ ಚಿಕ್ಕ ರಂಗೋಲಿ ಹಾಕೊಂಡಿದ್ದೀನಿ. ಇದು ನಮ್ಮ ಅಂಗಳದಲ್ಲೇ ಪಾರಿಜಾತ ಗಿಡ ಇದೆ, ಅಲ್ಲಿ ಕೂಡ ಆ ಗಿಡಕ್ಕೆ ಪೂಜೆ ಮಾಡಿ ಚಿಕ್ಕ ರಂಗೋಲಿ ಹಾಕೊಂಡಿದ್ದೀನಿ. ಇದು ನಮ್ಮ ಮನೆ ಹಿಂದಿನ ಬಾಗ್ಲು. ಹಿಂಗ ವಿಶೇಷ ದಿನಗಳಲ್ಲಿ ಮಾತ್ರ ಹಿಂದಿನ ಬಾಗ್ಲ ಹತ್ರ ರಂಗೋಲಿ ಹಾಕೋದು, ಡೈಲಿ ಆದ್ರೆ ಹಾಕೋದಿಲ್ಲ. ಇಲ್ಲಿ ಕೂಡ ಹೊಸ್ತಿಲ ಮೇಲೆ 24 ಎಳೆಗಳನ್ನ ಹಾಕೊಂಡು ಮತ್ತೆ ಸ್ವಸ್ತಿಕು ಕಮಲಗಳನ್ನ ಹಾಕೊಂಡಿದ್ದೀನಿ. ಮುಂದೆ ಕೂಡ ಒಂದು ಚಿಕ್ಕದ ರಂಗೋಲಿ ಹಾಕೊಂಡಿದ್ದೀನಿ. ಇಷ್ಟೆಲ್ಲ ರಂಗೋಲಿ ಹಾಕ್ಬೇಕಂದ್ರೆ ಮಿನಿಮಮ್ 2-3 ಅವರ್ಸ್ ಆಗುತ್ತೆ ನನಗೆ. ಹಾಗಾಗಿ ಈ ರೀತಿ ಪೂಜೆ ಮಾಡೋ ದಿನ ನಾನು ಬೆಳಗಿನ ಜಾವ 3 ಗಂಟೆಗೆ ಎದ್ದೊಳ್ತೀನಿ. ಹಿಂದ್ಗಡೆ ಮುಂದ್ಗಡೆ ಎಲ್ಲ ಮುಗಿಸ್ಕೊಂಡು ಮನೆ ಒಳಗಡೆ ದೇವ್ರ ಪೂಜೆ ಮಾಡ್ಕೊಂಡು ಈ ವರಮಹಾಲಕ್ಷ್ಮಿ ಪೂಜೆಗೆ ಎಲ್ಲಾನು ಸಿದ್ಧ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮುಂದೆ ದ್ವಾರ ಬಾಗಿಲ ಹತ್ರ ಹಾಕಿದ್ನಲ್ಲ, ಇದು ಆನ್ಲೈನ್ ಅಲ್ಲೇ ತರಿಸಿದಾಳೆ ಮ್ಯಾಟು. ಅಲ್ಲಿ ಸುಮ್ಮನೆ ತಿರುಗಾಡಿದ್ರೆ ಗಲೀಜಾಗುತ್ತಲ್ಲ, ಹೇಗೂ ಹೊಸದಿದೆ, ಈ ಲಕ್ಷ್ಮಿ ಮುಂದಾನೆ ಈ ರೀತಿ ಹಾಕಿ ಹೂಗಳನ್ನ ಇಟ್ಟು ರಂಗೋಲಿ ಹಾಕೋಣ ಅಂತ ಒಂದು ಐಡಿಯಾ ಬಂತು. ಹಾಗಾಗಿ ಇನ್ನು ಶಾವಂತಿಗೆ, ಗುಲಾಬಿ, ಇನ್ನು ಸ್ವಲ್ಪ ಹೂವು ಉಳಿದಿದ್ವು, ಅವೆಲ್ಲ ಸೇರಿಸಿ ರಂಗೋಲಿನ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜಾ ಮಂಟಪದ ಮುಂದೆ ಒಂದು ಸುಂದರವಾದ ರಂಗೋಲಿ ಹಾಕಿದ್ರೆ ಹಬ್ಬದ ಕಳನೇ ಬೇರೆ. ಹಾಗಾಗಿ ನೀವು ಕೂಡ ಈ ಹಬ್ಬ ಮಾಡುವಾಗ ಚಿಕ್ಕದು ಎಷ್ಟೇ ಚಿಕ್ಕ ಪ್ಲೇಸ್ ಇದ್ರೂ ಅಲ್ಲಿ ಒಂದು ರಂಗೋಲಿ ಹಾಕೊಳ್ಳಿ. ಈ ವರಮಹಾಲಕ್ಷ್ಮಿ ವ್ರತ, ಈ ವ್ರತ ಅನ್ನೋದಕ್ಕಿಂತ ಹಬ್ಬ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈ ವ್ರತವನ್ನ ಆಚರಿಸುವುದರ ಹಿಂದೆ ಆಳವಾದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಈ ವರಮಹಾಲಕ್ಷ್ಮಿ ಎಂದರೆ ಕೇವಲ ಒಬ್ಬ ಲಕ್ಷ್ಮಿ ಅಲ್ಲ. ಈ ದಿನದ ಪೂಜೆ ಮಾಡೋದರಿಂದ ಅಷ್ಟಲಕ್ಷ್ಮಿಯರಾದ ಧನಧಾನ್ಯ, ಧೈರ್ಯ, ಶೌರ್ಯ, ವಿದ್ಯೆ, ಕೀರ್ತಿ, ಸಂತಾನ, ಸೌಭಾಗ್ಯ ಎಲ್ಲಾ ಲಕ್ಷ್ಮಿಯರನ್ನು ಒಂದೇ ಬಾರಿಗೆ ಆರಾಧಿಸಿದ ಪುಣ್ಯ ಸಿಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ. ಈ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಹಾಗೆ ಆರ್ಥಿಕ ಸಂಕಷ್ಟಗಳು ಏನಾದರೂ ಇದ್ರೆ ಎಲ್ಲ ದೂರ ಆಗ್ತವ. ವರಮಹಾಲಕ್ಷ್ಮಿ ಅಲಂಕಾರ ಪ್ರಿಯೆ ಅಂತ ಹೇಳ್ತೀವಲ್ಲ, ಹಾಗಾಗಿ ನಾನು ಗೋಡೆಗೆ ಒಂದಿನ ಬಿಫೋರ್ ಅಂದ್ರೆ ನೈಟೇ ಎಲ್ಲ ಅಲಂಕಾರನ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ತಲೆಸ್ನಾನ ಮಾಡಿ ಮಡೆ ಬಟ್ಟೆಗಳನ್ನು ಉಟ್ಕೊಂಡು ಪೂಜೆಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಇವು ಲಕ್ಷ್ಮಿಗೆ ಇಷ್ಟವಾದಂಥ ಪ್ರಿಯವಾದ ವಸ್ತುಗಳು. ಪ್ರತಿ ವರ್ಷ ಪೂಜೆ ಆದ್ಮೇಲೆ ನಾನು ಎತ್ತಿಟ್ಟಿರ್ತೀನಿ, ಮತ್ತೆ ಅವುಗಳನ್ನೆಲ್ಲ ತೊಳ್ಕೊಂಡು ಜೋಡಿಸ್ಕೊಂಡು ಇಡ್ತೀನಿ. ಮಂಟಪಕ್ಕೆ ಬಾಳೆದಿಂಡು ಹೂವಿನ ಅಲಂಕಾರ ಮಾಡ್ಕೊಂಡಿದ್ದೀನಿ. ಹಾಗೆ ಕಳಸಕ್ಕೆ ಅಕ್ಕಿ ಹಾಕಿ ತಟ್ಟೆ ಮೇಲೆ ಕಳಸ ಬಿಂದಿಗೆಯನ್ನಿಟ್ಟು ಅದರಲ್ಲಿ ನೀರು, ಅರಿಶಿಣ, ಮತ್ತೆ ನಾಣ್ಯ, ಕುಂಕುಮ, ಒಂದು ಹೂವು, ಅಕ್ಷತೆಗಳನ್ನು ಹಾಕಿ ವಿಳ್ಯದೆಲೆ ಇಟ್ಟು ಕಾಯಿನ ಕೂರಿಸ್ಕೊಂಡು ಬೆಳ್ಳಿಯ ಮುಖವಾಡವನ್ನು ಹಾಕಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಹಾಗೆ ಸೀರೆ ಉಡಿಸಿ ಚಿನ್ನದ ಒಡವೆಗಳನ್ನು ಹಾಕಿ ಮತ್ತೆ ಬಳೆಗಳನ್ನು ಹಾಕಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಗಣೇಶನ ಪೂಜೆ ಮಾಡಿ ಎಲ್ಲದಕ್ಕೂ ವಿಭೂತಿ ಕುಂಕುಮ ಹಚ್ಕೊಂಡು ಧೂಪ ದೀಪಗಳನ್ನು ಹಚ್ಚಿ ಅಷ್ಟೋತ್ತರ ಶತನಾಮಾವಳಿ ಕೂಡ ಹೇಳ್ಕೊಂಡು ಅಮ್ಮನವರಿಗೆ ಇಷ್ಟವಾದಂಥ ನೈವೇದ್ಯ ಮಾಡಿ ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆದ್ಮೇಲೆ ಜವ್ವಾದಿ ಪೌಡರ್ ಅಂತ ಬರುತ್ತೆ, ಇದು ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು. ಇದನ್ನ ಸ್ವಲ್ಪ ಅಲ್ಲಲ್ಲಿ ಹಾಕಿದ್ರೆ ಆ ಪೂಜೆ ಮಾಡಿದ ಕಳೆನೇ ಬೇರೆ, ಆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ.
ಅದಾದ್ಮೇಲೆ ಸೆಂಟ್ ಕೂಡ ತಂದಿದ್ದೆ, ಅಲ್ಲಲ್ಲಿ ಟೇಬಲ್ಗೆ ಸೆಂಟ್ ಕೂಡ ಹಚ್ತಾ ಇದ್ದೀನಿ. ಇನ್ನು ಲಾಸ್ಟ್ ಅಲ್ಲಿ ಕಾಯಿ ಒಡೆದು ನೈವೇದ್ಯ ತರಿಸಿ ಮಂಗಳಾರತಿ ಕೂಡ ಮಾಡ್ತಾ ಇದ್ದೀನಿ. ಮಂಗಳಾರತಿ ಮಾಡುವಾಗ ಹಾಗೆ ಮಾಡ್ಲಾರ್ದಂಗ ನಿಮ್ಗೆ ಬಂದಿರುವಂತ ಚಿಕ್ಕದಾದ್ರೂ ಒಂದು ಹಾಡನ್ನ ಹಾಡ್ಬೇಕು. ಹಾಗೆ ಪೂಜಾ ಮಾಡ್ತಾ ಇರ್ಬೇಕಾದ್ರೂ ಕೂಡ ಅಷ್ಟೋತ್ತರ ಶತನಾಮಾವಳಿ, ಲಕ್ಷ್ಮಿ ಹಾಡುಗಳು, ಈ ವರಮಹಾಲಕ್ಷ್ಮಿಯ ಕತೆಗಳು, ಅಂದ್ರೆ ಈ ವರಮಹಾಲಕ್ಷ್ಮಿ ಪೂಜೆ ಮೊದಲು ಯಾರು ಮಾಡಿದ್ರು ಆ ಎಲ್ಲಾ ಕತೆಗಳು, ಚಾರುಮತಿದ ಒಂದು ಕತೆ ಕೂಡ ಇದೆ, ಅದನ್ನ ಕೂಡ ಕೇಳ್ಕೋತಾ ಈ ಪೂಜೆನ ಮಾಡ್ಬೇಕು. ಲಾಸ್ಟ್ ಅಲ್ಲಿ ಲೋಭನ ಹಾಕಿ ಅಕ್ಷತೆಯನ್ನ ಹಾಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತ ಆ ಲಕ್ಷ್ಮಿ ವೃದ್ಧಿ ಮಾಡ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಅವ್ರೇನೋ ಮಾಡಿದ್ದಾರೆ, ಇವ್ರೆಂಗೋ ಮಾಡಿದ್ದಾರೆ, ಅವ್ರ ರೀತಿ ನಾನ್ ಮಾಡ್ಬೇಕು ಅಂತ ಅನ್ಕೊಳ್ಳಾರ್ದಂಗ ಮೇನ್ ಶ್ರದ್ಧಾ ಮತ್ತು ಭಕ್ತಿ ಇವೆರಡರಿಂದ ಮಾಡಿ. ಈ ವರ್ಷ ನನ್ನ ಮಗ ನನ್ನ ಜೊತೆಗಿರೋದ್ರಿಂದ ನನಗೆ ತುಂಬಾನೇ ಸಹಾಯ ಮಾಡಿದ. ಯಾಕಂದ್ರೆ ಎಲ್ಲ ತಂದು ಕೊಡ್ಬೇಕಲ್ಲ, ನಾವು ಮಾಡೋದು ಎಷ್ಟು ಮುಖ್ಯ, ತಂದು ಕೊಡೋರು ಕೂಡ ಅಷ್ಟೇ ಮುಖ್ಯ. ಅವನ್ನೆಲ್ಲ ತಂದು ಕೊಟ್ಟದಕ್ಕ ಇಷ್ಟು ಗ್ರ್ಯಾಂಡ್ ಆಗಿ ಮಾಡೋದಕ್ಕೆ ನನಗೆ ಅನುಕೂಲ ಆಯ್ತು. ಇವರು ಗಂಗಮ್ಮಕ್ಕ ಅಂತ ನಮ್ಮ ಅಕ್ಕ ಅವರು. ಸಾಯಂಕಾಲ ಎಲ್ಲರಿಗೂ ಅರ್ಶಿನ ಕುಂಕುಮ ಕೇಳಿದ್ಮೇಲೆ, ಯಾಕಂದ್ರೆ ನಾವು ಈ ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ಇಬ್ರಿಗಾಗ್ಲಿ, 5 ಜನಕ್ಕಾಗ್ಲಿ, 9 ಜನಕ್ಕಾಗ್ಲಿ, ನಮ್ ಶಕ್ತಿ ಅನುಸಾರ ಇಷ್ಟು ಜನರಿಗಾಗ್ಲಿ ಮನೆಗೆ ಕರೆದು ಅರ್ಶಿನ ಕುಂಕುಮ ಕೊಟ್ರೆ ತುಂಬಾ ಒಳ್ಳೇದು. ಈಗೆಲ್ಲ ಅಪಾಯಿಂಟ್ಮೆಂಟ್ಗಳಲ್ಲಿ ಇರ್ತಾ ಇದೀವಿ, ಕೆಲವರು ಮನೆಗೆ ಬರ್ತಾರೆ, ಕೆಲವರು ಬರಂಗಿಲ್ಲ, ಅವರು ಅವತ್ತೇ ಪೂಜೆ ಮಾಡಿರ್ತಾರಲ್ಲ. ಹಾಗಾಗಿ ನಾವ್ ಯಾವ್ದಾದ್ರು ಗುಡಿಗಳಿಗೆ ಹೋಗಿ ಎಲ್ಲಿ ಮುತ್ತೈದೆಯರು ಸಿಗ್ತಾರಲ್ಲ ಅಲ್ಲಿ ಹೋಗಿ ಕೂಡ ಈ ರೀತಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನರಿಗೆ ಉಡಿಯನ್ನ ತುಂಬಬೇಕು. ಅದಕ್ಕಾಗಿ ನಾನು ಈ ಮಠಗಳಲ್ಲಿ ಪುರಾಣ ನಡೀತದೆ ಈ ಶ್ರಾವಣ ಮಾಸ 1 ತಿಂಗಳ. ಹಾಗಾಗಿ ನನ್ನ ಮಠಕ್ಕೆ ಹೋದ್ರೆ ಅಲ್ಲಿ ಪುರಾಣ ಕೇಳೋದಕ್ಕೆ, ಪ್ರವಚನಗಳನ್ನ ಕೇಳೋದಕ್ಕೆ ಸಾಕಷ್ಟು ಜನ ಮುತ್ತೈದೆಯರು ಬಂದಿರ್ತಾರ. ಹಾಗಾಗಿ ನಾನು ಅಲ್ಲಿ ಹೋಗ್ಬಿಡ್ತಿದ್ದೆ. ಎಲ್ಲ ಅರಿಶಿನ ಕುಂಕುಮ, ಬಳೆ, ಕುಬ್ಸ, ಹಣ್ಣು, ಎಲೆ, ಅಡಿಕೆ, ಹೂವ ಎಲ್ಲ ತಗೊಂಡೋಗಿ ಅಲ್ಲಿ ಬಂದಿರತಕ್ಕಂಥ ಮುತ್ತೈದೆಯರಿಗೆ ಎಲ್ಲರಿಗೂ ಉಡಿಯನ್ನ ತುಂಬ್ತಾ ಇದ್ದೆ. ಆಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮನಸ್ಸಿಗೆ, ಅಷ್ಟು ಜನ ಮುತ್ತೈದೆಯರು ನಮ್ಗೆ ಆಶೀರ್ವಾದ ಮಾಡಿದಾಗ ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾಳೇನೋ, ಬೇಡದಂತ ವರಗಳನ್ನ ಆ ವರಮಹಾಲಕ್ಷ್ಮಿ ನಮ್ಗೆ ಕೊಡ್ತಾ ಇದ್ದಾಳೇನೋ ಅನ್ನಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ, ತೃಪ್ತಿ ಕೂಡ ಆಗುತ್ತೆ. ಈ ವರಮಹಾಲಕ್ಷ್ಮಿ ಪೂಜೆ ಅಂತಾರೆ, ವ್ರತ ಅಂತಾರೆ, ವರಮಹಾಲಕ್ಷ್ಮಿ ಹಬ್ಬ ಅಂತಾರೆ. ಅಂದ್ರೆ ಎಷ್ಟು ರೀತಿಯಿಂದ ನಾವು ಪೂಜೆ ಮಾಡಿದ್ರು ಕಡಿಮೆ ಅಲ್ಲ. ಹಾಗಾಗಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ವಿಷಯಗಳಿದಾವ. ಎಲ್ಲಾನು ನಾನು ಇನ್ನು, ಯಾಕಂದ್ರೆ ಸಾಕಷ್ಟು ಟೈಮ್ ಇದೆ ಅಲ್ಲ, ಒಂದೊಂದಾಗಿ ನಿಮ್ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ಮನೆಗೆ ಬಂದಿರ್ತಕ್ಕಂಥ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡ್ತಾ ಈ ಹಬ್ಬದಂದು ಕೇಳಬೇಕಾದ ಒಂದು ವ್ರತ ಕಥೆ ಇದೆ, ಅದ ಕಥೆಯನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ಮಗಧ ದೇಶದ ಕುಂಡಿನಾಪುರ ಎಂಬ ಸುಂದರ ನಗರದಲ್ಲಿ ಚಾರುಮತಿ ಎಂಬ ಒಬ್ಬ ಪರಮ ಪತಿವ್ರತೆ ಇರ್ತಾಳ. ಅವಳು ಅತ್ತೆ ಮಾವರನ್ನ ಹೆತ್ತ ತಂದೆ ತಾಯಿಯಂತೆ ಪ್ರೀತಿ ಮಾಡ್ತಾ ಇರ್ತಾಳೆ. ಪತಿಯೇ ದೇವರೆಂದು ಭಾವಿಸಿ ಸಂಸಾರದ ಎಲ್ಲಾ ಜವಾಬ್ದಾರಿಗಳನ್ನು ಅತ್ಯಂತ ಪ್ರೀತಿ ಮತ್ತು ಭಕ್ತಿಯಿಂದ ನಿಭಾಯಿಸ್ತಿದ್ಲು. ಅವಳ ಈ ನಿಷ್ಕಲ್ಮಶ ಭಕ್ತಿಗೆ ಗೃಹ ಧರ್ಮ ಕಂಡು ಸಾಕ್ಷಾತ್ ಮಹಾಲಕ್ಷ್ಮಿಯೇ ಪ್ರಸನ್ನಲಾಗ್ತಾಳೆ. ಒಂದು ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಕ್ರವಾರದ ಮುನ್ನ ದಿನದ ರಾತ್ರಿ ಚಾರುಮತಿಯ ಕನಸಿನಲ್ಲಿ ಜಗನ್ಮಾತೆ ಮಹಾಲಕ್ಷ್ಮಿ ದೇವಿ ಪ್ರತ್ಯಕ್ಷಳಾಗಿ ಅವಳಿಗೆ ಹೀಗೆ ಹೇಳ್ತಾಳೆ: ಚಾರುಮತಿ, ನಿನ್ನ ಸದ್ಗುಣ ಮತ್ತು ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಶ್ರಾವಣ ಮಾಸದ ದ್ವಿತೀಯ ಶುಕ್ರವಾರ ಅಂದ್ರೆ 2ನೇ ಶುಕ್ರವಾರ, ಪೂರ್ಣಮಿಕ್ಕಿಂತ ಮುಂದೆ ಏನ್ ಬರುತ್ತಲ್ಲ ಆ ಶುಕ್ರವಾರ ನೀನು ನನ್ನನ್ನು ಆರಾಧಿಸು. ವರಮಹಾಲಕ್ಷ್ಮಿ ಎಂಬ ಹೆಸರಿನಿಂದ ವ್ರತವನ್ನ ಆಚರಿಸಿ ಮುತ್ತೈದರಿಗೆ ಬಾಗಿನ ನೀಡುವುದರಿಂದ ನಿನ್ನ ಸಕಲ ಇಷ್ಟಾರ್ಥಗಳು ಈಡೇರ್ತಾವ, ನಿನ್ನ ಸಂಸಾರದಲ್ಲಿ ಸುಖ ಸಮೃದ್ಧಿ ಆಗ್ತದ ಅಂತ ಹೇಳ್ತಾಳ. ಬೆಳಗ್ಗೆ ಎದ್ದ ತಕ್ಷಣ ಚಾರುಮತಿ ಈ ಅದ್ಭುತ ಕನಸನ್ನು ತನ್ನ ಪತಿ ಮತ್ತು ಅತ್ತೆ ಮಾವಂದಿರಿಗೆ ತಿಳಿಸ್ತಾಳ. ಅವರು ಕೂಡ ಅತ್ಯಂತ ಸಂತೋಷದಿಂದ ವ್ರತವನ್ನು ಮಾಡಲು ಅನುಮತಿ ನೀಡ್ತಾರ. ಈ ವಿಷಯ ನಗರದ ಇತರ ಮಹಿಳೆಯರು ಕೂಡ ಎಲ್ಲರಿಗೆ ಹೇಳ್ತಾರ. ಎಲ್ಲರೂ ಸೇರಿ ಆ ವ್ರತದ ದಿನಕ್ಕಾಗಿ ಕಾಯ್ತಿರ್ತಾರ. ಆ ದಿನ ಬಂದೇ ಬಿಡ್ತದ. ದೇವಿ ಕನಸಿನಲ್ಲಿ ಹೇಳಿದಂತೆ ಶ್ರಾವಣ ಶುಕ್ರವಾರದಂದು ಚಾರುಮತಿ ಮತ್ತು ನಗರದ ಇತರ ಎಲ್ಲಾ ಮುತ್ತೈದೆಯರು ಸೇರಿ ಬೆಳಗ್ಗೆ ಎದ್ದು ಮಂಗಲ ಸ್ನಾನ ಮಾಡಿ ಮನೆಯನ್ನ ಶುದ್ಧ ಮಾಡಿಕೊಂಡು ಮನೆಯ ಮುಂದೆ ರಂಗೋಲಿ ಹಾಕಿ ಮಾವಿನ ತೋರಣ ಕಟ್ಟಿ ಸಿಂಗಾರ ಮಾಡಿಕೊಂಡು ಪೂಜಾ ಗೃಹದಲ್ಲಿ ಮಂಟಪವನ್ನು ಸಿದ್ಧ ಮಾಡಿ ಕಳಸ ಪ್ರತಿಷ್ಠಾಪನೆ ಮಾಡಿ ಕಳಸಕ್ಕೆ ಸೀರೆ ಉಡಿಸಿ ಒಡವೆಗಳನ್ನ ಹಾಕಿ ಲಕ್ಷ್ಮಿಯ ಮುಖವಾಡನ್ನಿಟ್ಟು ದೇವಿಯನ್ನ ಆಹ್ವಾನ ಮಾಡ್ತಾರ. ಭಕ್ತಿ ಪೂರ್ವಕವಾಗಿ ಷೋಡಶೋಪಚಾರಗಳ ಪೂಜೆ ನೆರವೇರಿಸಿ ದೇವಿಗೆ ಬಗೆ ಬಗೆಯ ನೈವೇದ್ಯಗಳು, ಪಾಯಸ, ಕಡುಬು ಎಲ್ಲ ಮಾಡಿ ಇಡ್ತಾರ. ಪೂಜೆ ಮುಗಿದ್ಮೇಲೆ ದೇವಿಗೆ ಕೈ ಮುಗಿದು ಪ್ರದಕ್ಷಿಣೆ ಹಾಕುವಾಗ ಮೊದಲನೇ ಸುತ್ತಿನಲ್ಲೇ ಅವರಿಗೆ ಒಂದು ಅದ್ಭುತ ಪವಾಡ ನಡೀತದ. ಅದೇನಂದ್ರೆ ಚಾರುಮತಿಗೆ ಮತ್ತು ಅಲ್ಲಿ ಪೂಜೆ ಮಾಡಿರುವಂತ ಮುತ್ತೈದರಿಗೆ ಮೊದಲನೇದಕ್ಕ ಬೆಳ್ಳಿಯ ಗೆಜ್ಜೆಗಳು ಬರ್ತಾವ. 2ನೇ ಪ್ರದಕ್ಷಿಣೆ ಮುಗಿಸುವಷ್ಟರಲ್ಲಿ ಅವರ ಕೈಗಳಿಗಿದ್ದ ಬಳೆಗಳು ರತ್ನ ಖಚಿತ ಚಿನ್ನ ಬಳೆ ಆಗ್ತಾವ.
ಮೂರನೇ ಪ್ರದಕ್ಷಿಣೆ ಮಾಡುವಷ್ಟರಲ್ಲಿ ಇಡೀ ಮನೆ ಧನಧಾನ್ಯ ಮತ್ತೆ ಬಂಗಾರಗಳಿಂದ ತುಂಬಿ ಹೋಗ್ತದ. ಚಾರುಮತಿ ಮನೆ ಮಾತ್ರವಲ್ಲದೆ ರಥದಲ್ಲಿ ಯಾರ್ಯಾರು ಮಹಿಳೆಯರೆಲ್ಲ ಮಾಡ್ತಾ ಇರ್ತಾರಲ್ಲ ಅವರೆಲ್ಲರ ಮನೆಗಳು ಕೂಡ ಅಷ್ಟೈಶ್ವರ್ಯದಿಂದ ವೃದ್ಧಿ ಆಗ್ತದ. ಅಂದಿನಿಂದ ಕುಂಡಿನಾಪುರದ ಮಹಿಳೆಯರು ಪ್ರತಿ ವರ್ಷ ಪದ್ಧತಿಯಂತೆ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾ ಬರ್ತಾರೆ. ಈ ಕಥೆಯನ್ನು ಕೇಳುವ, ವ್ರತವನ್ನು ಶ್ರದ್ಧೆಯಿಂದ ಮಾಡುವ ಸಕಲ ಭಕ್ತರಿಗೂ ಕೂಡ ಆ ವರಮಹಾಲಕ್ಷ್ಮಿಯು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಮತ್ತು ಎಲ್ಲಾ ಮಂಗಳವನ್ನ ಕರುಣಿಸುತ್ತಾಳೆ ಎಂಬುದು ಈ ಕಥೆಯ ಸಾರ. ಆ ಸದ್ಗೃಹಿಣಿ ಚಾರುಮತಿ ಹೇಗೆ ತನ್ನ ನಿಷ್ಕಲ್ಮಶವಾದ ಭಕ್ತಿಯಿಂದನೇ ಎಷ್ಟೆಲ್ಲ ಪಡ್ಕೊಂಡ್ಲೋ, ಹಾಗೆ ನಾವು ಕೂಡ ಪ್ರತಿಯೊಬ್ಬರು ಈ ಪೂಜೆಯನ್ನ ಮಾಡುವಂತ ಅಥವಾ ಈ ವ್ರತವನ್ನ, ಈ ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡುವಂತವರು ನಿಷ್ಕಲ್ಮಶವಾಗಿ ಭಕ್ತಿಯಿಂದ ಅವ್ರೇನೋ ಮಾಡ್ಯಾರ ನಾವು ಹಾಗೆ ಮಾಡ್ಬೇಕು ಅಂತ ಆಡಂಬರಕ್ಕೆ ಹೋಗಿ ಮನೆಯಲ್ಲಿ ಜಗಳ ಆಡ್ಕೊಂತ ಅದು ಬೇಕು ಇದು ಬೇಕು ಅಂತ ಇಲ್ಲದನ್ನ ಬೇಕು ಅಂತೇಳಿ ನಾವು ಟೆನ್ಷನ್ ಮಾಡ್ಕೊಂಡು ಮನೆಯಾಗಿದ್ದರೆ ಟೆನ್ಷನ್ ಕೊಟ್ಟು ಪೂಜೆ ಮಾಡಿದ್ರೆ ಅದರಿಂದ ಫಲ ಸಿಗೋದಿಲ್ಲ. ನಮ್ಗೆ ಏನಾದೋ ಅದೇ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಂಡ್ರೆ ಅದರ ದುಪ್ಪಟ್ಟು ವೃದ್ಧಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನಾವು ಪೂಜೆ ಮುಗಿಯೋ ಟೈಮಿಗೆ ತಾತನವ್ರು ಕೂಡ ಬಂದ್ರು. ಅವ್ರಿಗೂ ಕೂಡ ತಾಂಬೂಲದ ಜೊತೆಗೆ ದಕ್ಷಿಣೆಯನ್ನ ಕೊಟ್ಟು ಅವರಿಂದ ಅಕ್ಷತೆಯನ್ನ ಹಾಕ್ಸ್ಕೊಂಡು ಆಶೀರ್ವಾದ ಪಡ್ತಾ ಇದ್ದೀನಿ. ಅವತ್ತು ಮನೆಗೆ ಯಾರೇ ಬಂದ್ರು ಬರೆಗೈಲೆ ಕಳಿಸ್ಬೇಡಿ. ಅಟ್ಲೀಸ್ಟ್ ಅರಿಶಿನ, ಕುಂಕುಮ, ತಾಂಬೂಲ, ಒಂದು ಹಣ್ಣು ಅಥವಾ ಹೂ ಏನೇ ಕೊಡಿ, ನಗ್ನಗುತ್ತಾ ಪ್ರೀತಿಯಿಂದ ಕೊಡಿ. ಇದು ನಾನು ಕಾಣಿಪಾಕಂ ಹೋಗುವಾಗ ತಂದಿದ್ದು ದೀಪ ಹಚ್ಚೋಣ ಅಂತ. ಹೊಸದಿದೆ ಅಲ್ಲ ಅಂತೇಳಿ ನನ್ನ ಮಗಳು ನೀರು ಹಾಕಿ ಹೂ ಹಾಕಿ ಆ ರಂಗೋಲಿ ಹಾಕಿದ್ವಲ್ಲ ಮುಂದೆ ಅಲ್ಲಿಟ್ಟಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಇನ್ನು ಈ ವರಮಹಾಲಕ್ಷ್ಮಿ ಹಬ್ಬದ ದಿನ 2ನೇ ವಾರನೇ ಮಾಡ್ಕೋಬೇಕಾ, 2ನೇ ವಾರ ತಪ್ಪಿದ್ರೆ ಮತ್ತೆ ಯಾವಾಗ ಮಾಡ್ಕೋಬೇಕು, ಶ್ರಾವಣ ಶುಕ್ರವಾರ 4 ಬರ್ತಾವಲ್ಲ ಅವಾಗೂ ಮಾಡ್ಕೋಬೇಕಾ, ಎಲ್ಲಾನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳು ಯಾವುವು, ಚಿಟ್ಟಿ ಬಳೆ ನಾನು ಏನೇನು ಇಟ್ಟೀನಿ ಅವೆಲ್ಲ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ನಮ್ಮ ಮನೆಯ ವರಮಹಾಲಕ್ಷ್ಮಿ ಪೂಜೆ ಹಾಗೆ ಆ ವ್ರತಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿತ್ತಂದರೆ ಈಗ ಹೈಪ್ ಅಂತ ಒಂದು ಆಪ್ಷನ್ ಬಂದಿದೆ, ಈ ವಿಡಿಯೋಕ್ಕೆ ಹೈಪ್ ಕೂಡ ಮಾಡಿ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಲಕ್ಷ್ಮಿ ವಿಗ್ರಹ ಮತ್ತು ಆನೆಗಳ ವಿಗ್ರಹ ಇವೆಲ್ಲಿ ತಗೊಂಡೆ ಏನು ಎಲ್ಲನೂ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.